ಕಾಂಗ್ರೆಸ್ನಲ್ಲಿ ರೆಬೆಲ್ಸ್ ಶಾಸಕರ ಸಿಟ್ಟು ಯಾಕೋ ತಣ್ಣಗಾಗೋಂಗೆ ಕಾಣ್ತಾನೆ ಇಲ್ಲ. ಹೈಕಮಾಂಡ್ ವಿರುದ್ಧ ಈಗ ಹಿರಿಯ ನಾಯಕರು ಸಮರವನ್ನ ಸಾರ್ತಾ ಇದ್ದಾರೆ. ಕೈಮನೆಯಲ್ಲಿ ರಾಜೀನಾಮೆಯ ರಾಜಕೀಯ ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಅಸಮಾಧಾನಿತ ಶಾಸಕರಿಗೆ ಹೈಕಮಾಂಡ್ ಮುಲಾಮ್ ಹಚ್ಚುತ್ತಾ ಇದೆ. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಒಬ್ಬೊಬ್ಬರೇ ಶಾಸಕರು ಬಂಡಾಯ ಹೇಳ್ತಾ ಇರೋದು ಗಮನಿಸ್ತಾ ಇದೀವಿ. ಒಬ್ಬೊಬ್ಬರದೇ ಅಸಮಾಧಾನದ ಕಟ್ಟೆ ಒಡಿತಲೇ ಇದೆ. ಈಗ ಕಾಂಗ್ರೆಸ್ನಲ್ಲಿ ರೆಬೆಲ್ಸ್ ಶಾಸಕರ ಸಿಟ್ಟು ಕೂಡ ತಣ್ಣಗಾಗ್ತಾ ಇಲ್ಲ. ಯಾಕಂತಂದ್ರೆ ಈಗ ಹೈಕಮಾಂಡ್ ಮಣೆ ಹಾಕಿರೋದು ಹೊಸ ಶಾಸಕರಿಗೆ, ಯಾರೆಲ್ಲ 2 ಬಾರಿ 3 ಬಾರಿ 4 ಬಾರಿ ಶಾಸಕರಾಗಿ ಗೆದ್ದಿರ್ತಾರಲ್ಲ ಅವರಿಗೆ ಹೈಕಮಾಂಡ್ ಮಣೆ ಹಾಕಿ ಸಚಿವ ಸ್ಥಾನ ಕೊಟ್ಟಿದೆ. ರೆಬೆಲ್ಸ್ ಅಂತ ಅಂದ್ರೆ ಹಿರಿಯರು, ಸೊ ಪಕ್ಷದ ಕಟ್ಟುನಿಟ್ಟಾಗಿ ಬಹಳಷ್ಟು ವರ್ಷದಿಂದ ಕಾಂಗ್ರೆಸ್ನಲ್ಲಿ ಇರ್ತಾರಲ್ಲ, ಸೊ ಅವರ ಸಿಟ್ಟು ಈಗ ಬಹಳ ದೊಡ್ಡ ಮಟ್ಟಕ್ಕೆ ಆಗಿರುವಂತದ್ದು. ಹೈಕಮಾಂಡ್ ವಿರುದ್ಧವೇ ಈಗ ಹಿರಿಯ ನಾಯಕರು ಸಮರವನ್ನ ಸಾರ್ತಾ ಇದ್ದಾರೆ. ಸದ್ಯ ಈಗ ಕೈಮನೆಯಲ್ಲಿ ಈ ರಾಜೀನಾಮೆ ರಾಜಕೀಯ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಒಂದ್ ಕಡೆ ಅಸಮಾಧಾನಿತ ಶಾಸಕರಿಗೆ ಹೈಕಮಾಂಡ್ ಮುಲಾಮನ್ನ ಹಚ್ಚುತ್ತಾ ಇದೆ. ಶಾಸಕರನ್ನ ಭೇಟಿ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್. ರೆಬೆಲ್ಸ್ ಶಾಸಕರ ಸಮಾಧಾನವನ್ನ ಪಡಿಸ್ತಾ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷರು ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ಹೌದು, ಈಗ ಇರುವಂತಹ 40-60 ಶಾಸಕರಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಇರುವಂತಹ 20 ಸಚಿವ ಸ್ಥಾನ, 20 ಸಚಿವ ಸ್ಥಾನವನ್ನು ನೀವೇನಂತ ಹೇಳಿದ್ರಿ, ಮೊದಲೇ ಬಾರಿಗೆ ಸಿದ್ದರಾಮಯ್ಯನವರು ನೀವೊಂದು ಪಟ್ಟಿ ರೆಡಿ ಮಾಡಿ, ಡಿ ಕೆ ಶಿವಕುಮಾರ್ ಅವರಿಗೆ ನೀವೊಂದು ಪಟ್ಟಿ ರೆಡಿ ಮಾಡಿ ಅಂತ ಹೇಳಿದ್ರಿ. ಮತ್ತೆ ಹೈಕಮಾಂಡ್ ಒಂದು ಪಟ್ಟಿ ರೆಡಿ ಮಾಡುತ್ತೆ. ಹಾಗಾದ್ರೆ ನೀವು ಯಾಕೆ ಸಿದ್ದರಾಮಯ್ಯನವರಿಗೆ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟಿ ರೆಡಿ ಮಾಡಿ ಅಂತ ಹೇಳಿದ್ರೆ, ಅವರವರ ಬೆಂಬಲಿಗರು ಪಕ್ಷದಲ್ಲಿ ಯಾರೆಲ್ಲ ಪಕ್ಷನಿಷ್ಠವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಪಕ್ಷ ಸಂಘಟನೆಯಲ್ಲಿ ಯಾರೆಲ್ಲ ಬಲಿಷ್ಠರಾಗಿದ್ದಾರೆ ಅವ್ರ ಹೆಸರುಗಳನ್ನು ತೆಗೆದುಕೊಂಡು ಹೋಗಿರುವಂತದ್ದು. ಅಫ್ಕೋರ್ಸ್ ಮಾತುಕತೆ ಆಗಿರುತ್ತೆ, ಡಿಸ್ಕಷನ್ ಆಗಿರುತ್ತೆ. ಎಲ್ಲರೂ ಕೂಡ ಹೋಗಿ ಈ ಸಲ ಸಚಿವ ಸ್ಥಾನ ನನಗೆ ಬೇಕು ಕೊಡಿ, ನಮ್ಮ ಒಂದು ಜಿಲ್ಲೆಯಲ್ಲೂ ಕೂಡ ಕೂಗ್ ಕೇಳಿ ಬರ್ತಾ ಇದೆ, ನೀವು ಯಾವಾಗ ಸಚಿವರಾಗ್ತೀರಿ, ನಿಮ್ಮನ್ನ ಇಷ್ಟು ವರ್ಷ ಬೆಂಬಲಿಸ್ಕೊಂಡು ಬಂದಿದೀವಿ, ನೀವು ಸಚಿವರಾದ್ರೆ ನಮಗೂ ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ, ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗುತ್ತೆ, ಎಲ್ಲ ಮಾತನಲ್ಲಿ ಹೇಳ್ಕೊಂಡು ಬಂದಿರ್ತಾರೆ. ಸಡನ್ ಆಗಿ ಅಷ್ಟು ರೆಬೆಲ್ ಶಾಸಕರನ್ನ ಬಿಟ್ಬಿಟ್ಟು ನೀವು ಹೊಸಬರಿಗೆ ಮಣೆ ಹಾಕಿದಾಗ ಅಲ್ಲಿ ಅಸಮಾಧಾನ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಹೊಗೆ ಆಡುತ್ತೆ. ಈಗ ಕೈಮನೆಯಲ್ಲಿ ಆಗಿರೋದು ಕೂಡ ಅದೇ. ಸದ್ಯ ರಾಜೀನಾಮೆ ರಾಜಕೀಯ ಬಹಳ ದೊಡ್ಡ ಜೋರಾಗಿ ಕೇಳಿ ಬರ್ತಾ ಇರುವಂತದ್ದು. ಮತ್ತೊಂದ್ ಕಡೆಗೆ ಇಲ್ಲಿ ಯಾರೆಲ್ಲ ಅಸಮಾಧಾನಿತ ಶಾಸಕರು ಇರ್ತಾರಲ್ಲ, ಸೊ ಅವರಿಗೆ ಹೈಕಮಾಂಡೇ ಬಂದು ಮುಲಾಮ್ ಹಚ್ಚುತ್ತಾ ಇದೆ ಅಂತೆ. ಸದ್ಯ ಶಾಸಕರನ್ನ ಭೇಟಿ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್. ಎಷ್ಟು ಜನರನ್ನ ಭೇಟಿ ಮಾಡ್ತಾರೆ ಅಂತ ನೋಡ್ಬೇಕು. ಈಗಾಗಲೇ 5-6 ಜನ ಈಗ ಅಸಮಾಧಾನ ಭುಗಿಲೆದ್ದಿರುವಂತದ್ದು. ನಾಳೆ ನಾಡಿದ್ದು ಮತ್ತೆ 5-6 ಜನರದ್ದು ಅಸಮಾಧಾನ ಆಗುತ್ತೆ. ಹಾಗಾಗಿ ಈಗ ರೆಬೆಲ್ಸ್ ಶಾಸಕರ ಸಮಾಧಾನವನ್ನ ಪಡಿಸ್ತಾ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷರು. ಯಾವತ್ತು ಮುಗಿಯುತ್ತೆ ಈ ಅಸಮಾಧಾನ ಅನ್ನೋದನ್ನ ಕಾದ್ ನೋಡ್ಬೇಕು. ಯಾಕಂತಂದ್ರೆ ಹೊಸಬ್ರಿಗೆ ಮಣೆ ಹಾಕಿ ಅಂತ ಹೈಕಮಾಂಡ್ ಹೇಳ್ತು. ಮತ್ತೊಂದ್ ಕಡೆಗೆ ಹೇಳ್ತು, ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಮಾಡಿರುವಂತಹ ಯಾವ ಪಟ್ಟಿನೂ ನಾವು ಸ್ವೀಕರಿಸಲ್ಲ, ಹೈಕಮಾಂಡ್ ತೀರ್ಮಾನವೇ ಅಂತಿಮ, ಹೈಕಮಾಂಡ್ ಯಾರ ಹೆಸರನ್ನ ಸೂಚಿಸುತ್ತೋ ಅವರಿಗೆ ಮಂತ್ರಿಗಿರಿ ಫಿಕ್ಸ್ ಅಂತ ಹೇಳಿದ್ರಿ. ಈಗ ಫಿಕ್ಸ್ ಅಂದ್ಮೇಲೆ ಅಲ್ಲಿಗೆ ಬಿಟ್ಬಿಡ್ಬೇಕು. ಅದನ್ನ ಅವರು ರಾಜೀನಾಮೆ ಕೊಡ್ತಾರೋ ಅಥವಾ ಅವರು ಪಕ್ಷದನ್ನ ಬಿಟ್ಟು ಹೊರತುಪಡಿಸ್ತಾರೋ, ಹೊರಗೆ ಹೋಗ್ತಾರೋ, ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು. ಹೇಳೋದೊಂದು ಮಾತುಗಳು. ಇವಾಗ ಮತ್ತೆ ಯಾರೆಲ್ಲ ಅಸಮಾಧಾನರಾಗಿದ್ದಾರೆ ಅವರಿಗೆ ಮುಲಾಮ್ ಹಚ್ಚುವಂತ ಕೆಲಸ ಈಗ ಸದ್ಯ ಹೈಕಮಾಂಡ್ ಮಾಡ್ತಾ ಇರುವಂತದ್ದು. ಈಗ ಮತ್ತೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಸಚಿವ ಸಂಪುಟ ವಿಸ್ತರಣೆ ಆಯ್ತು, ಎಲ್ಲ ನೂತನ ಸಚಿವರ ಹೆಸರು ಕೂಡ ಅನೌನ್ಸ್ ಆಯ್ತು. ಈಗ ಎಷ್ಟು ಮಹಿಳಾ ಮಣಿಗಳಿಗೆ ನೀವು ಟಿಕೆಟ್ ಅನ್ನ ಕೊಟ್ಟಿದ್ದೀರಿ, ಎಷ್ಟು ಸೀನಿಯರ್ಸ್ಗೆ ಇಲ್ಲಿ ಟಿಕೆಟ್ ಸಚಿವಗಿರಿ ಸಿಕ್ಕಿದೆ. ಹಾಗಾದ್ರೆ ಅವರು ಬಂಡಾಯ ಎದ್ರೆ ಕಾಂಗ್ರೆಸ್ ಪಕ್ಷ ಎಲ್ಲಿ ಹೋಗಿ ಬೀಳುತ್ತೆ. ಇದೇ ವಿರೋಧ ಪಕ್ಷ ಇವಾಗ ಇನ್ನೊಂದು ಸ್ವಲ್ಪ ದಿನ ನಿಮ್ ಸರ್ಕಾರ ಬೀಳುತ್ತೆ ಎಂಬಂತ ಕೂಗನ್ನ ಕೂಡ ಹೇಳ್ತಾ ಇದೆ. ಹಾಗಿದ್ರೆ ಅವ್ರು ಆಡೋದಕ್ಕೂ ಇವ್ರು ಮಾಡೋದಕ್ಕೂ ಸರಿಯಾಗಿದೆಯಾ ಅನ್ನುವಂಥದ್ದು. ಸೊ ಓವರ್ ಆಲ್ ಈಗ ಆಗಿರುವಂತದ್ದು ನೂತನ ಸಚಿವರ ಪಟ್ಟಿ ರಿಲೀಸ್ ಆಗಿದೆ. ಸೊ ಯಾರ್ಯಾರು ಯಾವ ಖಾತೆ ನಿಭಾಯಿಸ್ತಾರೆ ಅನ್ನೋದು ಕೂಡ ಇನ್ನೊಂದಷ್ಟು ದಿನಗಳಲ್ಲಿ ಗೊತ್ತಾಗುತ್ತೆ. ಆದ್ರೆ ಅಸಮಾಧಾನ ಎಷ್ಟು ದಿನಗಳ ಮಟ್ಟಿಗೆ ಇರುತ್ತೆ, ಎಷ್ಟು ಜನರ ಕಣ್ಣೀರು ಒರೆಸ್ತೀರಿ, ಎಷ್ಟು ಜನರ ಗಾಯಕ್ಕೆ ಮುಲಾಮ್ ಹಚ್ತೀರಿ.